ದೊಡ್ಡ ದುಶ್ಮನು, ದೊಡ್ಡ ಸ್ನೇಹಿತ ಎರಡು ಒಟ್ಟಿಗೆ ಇದ್ರೆ ಅದು ದುನಿಯಾ ವಿಜಯ್. ಅವ್ನ ಪಕ್ಕಕ್ಕಿದ್ರೆ ಮಾತಾಡಕ್ಕೆ ಚಂದ ಇರುತ್ತೆ. ಸರ್ ಥ್ಯಾಂಕ್ ಯು. ಹೇಳಿ ಸರ್. ಇದು ಎಷ್ಟು ವರ್ಷದ ಸ್ನೇಹ ಅಂತ ನಿನ್ನ ಪ್ರಕಾರ? ಒಂದು 18, ಅದಕ್ಕೆ ಮುಂಚೆ ಒಂದು 25-30 ಆಯ್ತನಪ್ಪ. ಹೌದು. ಇವಂದು ಇನ್ಸಿಡೆಂಟ್ಸೇ ಹೇಳ್ಬೇಕು ನಾನು. ನಂದು ಇವಂದು ಎಂಥ ಸ್ನೇಹ ಅಥವಾ ಇವನು ಎಂಥ ವಿಶೇಷ ವ್ಯಕ್ತಿ ಅನ್ಬೇಕಂದ್ರೆ, ಇವನ ಮೊದಲಿಗೆ ನನ್ನ ಮತ್ತು ದುನಿಯಾ ಸೂರಿ ಸಿನಿಮಾಗೆ ಒಂದು ಬೆಕ್ಕು ಹಿಡ್ಕೊಂಬಂದವನು. ಒಂದು ಬೆಕ್ಕು ಬೇಕಿತ್ತು ಶೂಟಿಂಗಿಗೆ. ಆ ಬೆಕ್ಕು ತಂದಾಗ ಅದು ಏನು ಬೆಕ್ಕಿಗಿಂತ ಆ್ಯಕ್ಟಿವ್ ಆಗಿದ್ದ. ಅವತ್ತಿಂದ ಶುರು ಆಯಿತು ಸ್ನೇಹ. ಚಿರತೆ ಅಲ್ವಾ ಸರ್? ಬೆಕ್ಕಂದ್ಮೇಲೆ ಚಿರತೆ, ಅದೇ ಕ್ಯಾಟ್ ಫ್ಯಾಮಿಲಿ ಬಿಡಲ್ಲ, ಚುರುಕಾಗಿ ಇರುತ್ತೆ. ಕರಿ ಚಿರತೆ ಬೇರೆ ನೀನು. ಎಸ್. ಅದಾದ ನಂತರ ಒಟ್ಟೊಟ್ಟಿಗೆ ಇವನಿಗೆ ಹಾಡು ಬರೆಯೋದು, ಇವನ ಹತ್ರ ಬಯಸ್ಕೊಳ್ಳೋದು. ಒಂದು ಸತಿ ಅಂತೂ ನಮ್ಮಪ್ಪ ವೆಸ್ಟ್ ಇಂಡೀಸು ಓಪನಿಂಗು ಬ್ಯಾಟ್ಸ್ಮನ್ನು ಅಂತ ಒಂದು ಲೈನ್ ಬರೆದ್ಬಿಟ್ಟಿದ್ದೀನಿ. ಇದೇ ಥರದ್ದೊಂದು ಆಡಿಯೋ ಫಂಕ್ಷನ್ನು. ಅವತ್ತು ನಾನು ಇದ್ದೀನಿ, ಇವನು ವೇದಿಕೆಗೆ ಬಂದ. ಎಲ್ಲ ಊಟ ಆಯಿತು, ಶರಬತ್ತು ತೊಗೊಂಡ್ವಿ ಅವತ್ತು ಒಟ್ಟಿಗೆ. ಶರಬತ್ ಎಫೆಕ್ಟಲ್ಲಿ ರಾತ್ರಿ 11:30-12 ಗಂಟೆಗೆ ಫೋನು. ನಮ್ಮಪ್ಪ ವೆಸ್ಟ್ ಇಂಡೀಸು ಓಪನಿಂಗ್ ಬ್ಯಾಟ್ಸ್ಮನ್ನ, ಬೇರೆ ಯಾವನೂ ಸಿಗಲ್ವೇನ್ರಿ ನಿಮ್ಗೆ ಹಂಗೆಲ್ಲ ಬರೆಯೋಕ್ಕೆ? ವಿಜಯ್ ನಮ್ಮಪ್ಪ ಬೆಳ್ಳಿಗಿದ್ರು ಸರ್, ಅದಕ್ಕೆ ವೆಸ್ಟ್ ಇಂಡೀಸ್ ಓಪನಿಂಗ್ ಬ್ಯಾಟ್. ನಮ್ಮಮ್ಮ ಏನೋ ಕಪ್ಪಗಿದ್ರು, ನಮ್ಮಪ್ಪ ಕೆಂಪಗೆ ಚೆನ್ನಾಗಿದ್ರು ಸರ್. ನೀವೇನೋ ರಾಂಗ್ ಅಪ್ಪನ ನೋಡ್ಬಿಟ್ಟು ನಮ್ಮಪ್ಪ ಅಂತ ಬರೆದ್ಬಿಟ್ಟಿದ್ದೀರಾ. ಹಳೆ ಸಾಲ ಎಲ್ಲ ತೀರಿಸ್ಬಿಟ್ಟ ಅವತ್ತು. ಆಮೇಲೆ ದುನಿಯಾ ವಿಜಯ್ ಅಂಥ ಅಚ್ಚ ಕನ್ನಡಿಗ ಅಂದರೆ ಅವ್ನು ಬೈಯದ್ ಕೇಳಿಸ್ಕೋಬೇಕು. ಯಾವ ಕವಿ, ಯಾವ ಮಹಾನ್ ಜ್ಞಾನಪೀಠ ಅವಾರ್ಡಿಗೂ ಕಮ್ಮಿ ಇಲ್ಲ ಅವನು ಕನ್ನಡದಲ್ಲಿ. ಆ ರೇಂಜ್ ಪದಪುಂಜ ಇಟ್ಟಿದ್ದಾನೆ. ಸ್ವಂತ ರಚನೆ ಅವೆಲ್ಲ. ಅವನ ಹತ್ರ ಬೈಸ್ಕೊಂಡ್ರೆ ಗೊತ್ತಾಗತ್ತೆ ನಿಮಗೆ. ಅದು ಎಲ್ಲಿ ಸ್ನೇಹ ಇರುತ್ತೋ, ಪ್ರೀತಿ ಇರುತ್ತೋ ಅಲ್ಲಿ ಬೈಗಳ ಉಚಿತ. ಒಂದು ಗಂಟೆವರೆಗೆ ಬೈದಿದ್ದಾನೆ. ರಾತ್ರಿ 11 ಗಂಟೆಗೆ ಫೋನ್ ಮಾಡ್ದಾನೆ. ಹಿಂಗೆ ಸೋಪ್ ಹಾಕ್ಕೊಳ್ಳೋ, ಮೈ ಉಜ್ಕೊಳ್ಳೋ, ಬಾಗಿಲು ಹಾಕ್ಕೊಂಡು ಸ್ನಾನನೇ ಮಾಡ್ಕೊಳ್ಳೋ. ಇದನ್ನು ನನಗೆ ಯಾಕೆ ಬರೀತೀರಿ? ಬೇರೆ ಯಾರು ಸಿಗಲ್ಲ ನಿಮಗೆ. ಹಳೆ ಪಾತ್ರೆ, ಹಳೆ ಕಬ್ಬಣ, ಇದು ಏನು ಅಂದ್ಕೊಂಡಿದ್ದೀರಿ ನನ್ನ ಅಂತ ಹಿಡ್ಕೊಂಬಿಟ್ಟ. ಆಮೇಲೆ ಬಿಡಲ್ಲ. ಆಮೇಲೆ ಇವತ್ತು ಮಧ್ಯರಾತ್ರಿ ಎಲ್ಲ ನೀವು ಎಂಥ ಪ್ರಪಂಚದ ಕೆಟ್ಟ ಘಳಿಗೆಗಳಲ್ಲೂ ಇವನ ಸರ್ಕಲ್, ಇವನಿಗೆ ಸ್ವಲ್ಪ ಪರಿಚಯ ಇದ್ರೂ ಸಾಕು. ಅವ್ರಿಗೆ ತೊಂದರೆ ಇದೆ ಅಂದರೆ ಹೊತ್ತಲ್ಲಿ ಹಾಜರಾಗೋ ಏಕೈಕ ಜೀವ ಇದು ದುನಿಯಾ ವಿಜಯ್. ನನ್ನ ಸರ್ಕಲಲ್ಲಿ, ನನ್ನ ವಿಷಯದಲ್ಲೇ ಆಗಿರ್ಬೋದು, ಅವನು ಕಷ್ಟಗಳನ್ನು ಹೇಳ್ಕೊಳ್ಳೋಕ್ಕೆ ಆಗಿರ್ಬೋದು, ಸುಖಗಳನ್ನು ಹಂಚ್ಕೊಳ್ಳೋಕ್ಕೆ ಆಗಿರ್ಬೋದು, ಜಗಳಕ್ಕಿರ್ಬೋದು, ಪ್ರೀತಿಗಿರ್ಬೋದು, ವಿಶ್ವಾಸಕ್ಕಿರ್ಬೋದು, ಸಂತೋಷಕ್ಕಿರ್ಬೋದು, ಹೊತ್ತಲ್ಲೇ ಸಿಗೋದು ನನಗೆ ವಿಜಯ್. ಹಾಗೆ ನಾನು ಅವನಿಗೆ ಸಾಕಷ್ಟು ಸತಿ ಸಿಗ್ತೀನಿ. ತುಂಬ ಕೆಲಸ ಮಾಡಿಲ್ಲದೆ ಇರ್ಬೋದು, ಬಟ್ ಒಂದು ಜರ್ನಿ, ತುಂಬ ವಿಶೇಷವಾದ ಜರ್ನಿ. ಈಗ ತಂತ್ರಜ್ಞ ಈಗ ಅವನು ಕಳೆದೊಂದು 2-3 ವರ್ಷದಿಂದ. ಅವಾಗಲೂ ಸಾಕಷ್ಟು ಸತಿ ಸಿಕ್ಕಿದ್ದೀವಿ. ಖುಷಿ ಏನಂದರೆ ಅವನು ಪುಂಖ ಕತೆ ಹೇಳ್ತಾನೆ. ಕಥೆ ಹಾಡಿಗೇನಾರ ದುನಿಯಾ ವಿಜಯ್ಗೆ ಸಿಕ್ಕರಿ ಮುಗೀತು ಕತೆ. ಅದು ಆ ಸ್ಪೀಡು ನನಗೆ ಇಷ್ಟ ಆಗಿದೆ. ಯಾವುದೇ ವ್ಯಕ್ತಿಲಿ ಒಂದು ಸ್ಪೀಡು, ಒಂದು ಎನರ್ಜಿ, ಒಂದು ಚೈತನ್ಯ. ಮಾಡ್ತೀವೋ ಬಿಡ್ತೀವೋ, ಅದನ್ನು ಮಾಡ್ತೀವಿ ಅಂತ ಅಂದ್ಕೋಬೇಕು. ಅದು ದುನಿಯಾ ವಿಜಯ್ ಸಿಕ್ಕಾಬಟ್ಟೆ ಅಂದ್ಕೋತಾನೆ. ಒಂದು ಸಣ್ಣ ನಾಟ್ ಹೇಳಿದ್ರೆ ಸಾಕು, ಅದ್ರದ್ದು ಎಕ್ಸ್ಪ್ಯಾನ್ಷನ್ಸ್ ಎಲ್ಲ ಹೇಳ್ತಾ ಕೂತಿರ್ತಾನೆ. ಸೊ ಒಳಗಡೆ ಒಬ್ಬ ತಂತ್ರಜ್ಞ ಹುಟ್ಟಿ ಅರಳಿ ಆಚೆ ಬಂದು ಈಗ 2ನೇ ನಿರ್ದೇಶನ. ಮೊದಲನೇದು 6 ಹೊಡೆದ್ಬಿಟ್ಟಿದ್ದಾನೆ. ಇದು ಸ್ಟೇಡಿಯಂ ಹೊರಗೋಗಲ್ಲಪ್ಪ 6 ಅನ್ನೋದು ಒಬ್ಬ ಸ್ನೇಹಿತನಾಗಿ ನನ್ನ ತುಂಬ ಹೃದಯದ ಥ್ಯಾಂಕ್ ಯು. ಜೈ ಭೀಮ. ಮತ್ತು ಇಂಥ ಒಂದು ಸಂದರ್ಭದಲ್ಲಿ ನನ್ನ ಮತ್ತು ದುನಿಯಾ ವಿಜಯ್ ಅದು ಒಂದೇ ಬೇಜಾರು, ನಾವಿಬ್ಬರು ಇವತ್ತಿಗೂ ಮೆಚ್ಯೂರ್ಡ್ ಆಗಿಲ್ಲ ಅಷ್ಟೊಂದು. ಒಂದು ಸಣ್ಣ ಮೆಚ್ಯೂರಿಟಿ ಈ ವರ್ಷದಿಂದ ನನಗೂ ಮತ್ತು ದುನಿಯಾ ವಿಜಯ್ ಇಬ್ಬರಿಗೂ ಬರಲಿ. 4 ಮಂದಿ ನಮ್ಮನ್ನ ಏರಿಯಾದಲ್ಲಿ ಕೂರಿಸಿ ಆರತಿ ಮಾಡಲಿ ಅಂತ ಹಾರೈಸ್ತಾ, ಜೈ ಭೀಮ, ಜೈ ದುನಿಯಾ ವಿಜಯ್. ನಮಸ್ಕಾರ. 10:30 ಮೇಲೆ ಫೋನ್ ಮಾಡ್ತೀನಿ ಬಿಡಿ ಸರ್ ಇವತ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.